ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಕ್ಕಿ ಉಸುಳಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕಾಲು ಬಟ್ಲಷ್ಟು ಹೆಚ್ಚಿಟ್ಕೊಂಡಿರೋ ಅಂಥ ಕೊಬ್ಬರಿ, 4-5 ತೊಳೆದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ, 4-5 ಬಿಡಿಸಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಶುಂಠಿ. ಬನ್ನಿ ಫ್ರೆಂಡ್ಸ್, ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಸಣ್ಣ ಜಾರ್ ತಗೊಳ್ಳಿ. ಕಾಲು ಬಟ್ಲಷ್ಟು ಹೆಚ್ಚಿಟ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊಳ್ಳಿ. ನೆಕ್ಸ್ಟು 4-5 ಬೆಳ್ಳುಳ್ಳಿ ಮತ್ತು 1-2 ಪೀಸಷ್ಟು ಶುಂಠಿ, 4-5 ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ನುಣ್ಣಗೆ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದು ನೋಡಿರಿ, ಈ ರೀತಿ ಕಾಣುತ್ತಲ್ಲ, ಈ ರೀತಿ ಗ್ರೈಂಡ್ ಮಾಡಿಕೊಂಡು ಬಂದುಬಿಡೋಣ. ನೆಕ್ಸ್ಟು ಒಂದು ಹೆಚ್ಚಿಟ್ಕೊಂಡಿರೋಂಥ 2 ಟೊಮೆಟೊ, 1 ಆಲೂಗಡ್ಡೆ, 2 ಈರುಳ್ಳಿನ ಹೆಚ್ಚಿಟ್ಕೊಂಡಿರೋದು. ನೆಕ್ಸ್ಟು ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಅಕ್ಕಿನ ತೊಳೆಯಂಗಿಲ್ಲ, ಹಾಗೇ ನಾನು 2 ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದು ನನಗೆ ಫ್ರೈ ಮಾಡಬೇಕು. ತೊಳೆದೇ ಇರಲಿಲ್ಲಂಗೆ ಫ್ರೈ ಮಾಡೋದು. ಫ್ರೈ ಮಾಡಾದಮೇಲೆ ಅದು ಒಂದು ಬಣ್ಣ ಬರಬೇಕು ನೋಡಿರಿ, ಈ ರೀತಿ ಒಂದು ಸ್ವಲ್ಪ ಬೆಚ್ಚಗಾದರೂ ನಡೆಯುತ್ತೆ. ಅದೇ ಪ್ಯಾನಲ್ಲಿ ನಾನು ಅದೇ ಕುಕ್ಕರಲ್ಲಿ ಒಂದು 4-5 ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೀನಿ. ಹಾಕಿ ಅದಕ್ಕೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, 1-2 ಸ್ಪೂನಷ್ಟು ಶೇಂಗಾನ ಹಾಕಿ ಅದನ್ನು ಒಂದು ಕಲರ್ ಬರೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿ ಫ್ರೈ ಮಾಡ್ಕೊಂಡಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಅದರಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡೋಣ. ಅದೊಂದು ಹಸಿ ವಾಸನೆ ಹೋಗೋ ತನಕ ಅದು ಚೆನ್ನಾಗಿ ಫ್ರೈ ಮಾಡಿ. ನೋಡಿರಿ, ಈ ರೀತಿ ಫ್ರೈ ಮಾಡಾದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಇದೆಯಲ್ಲ ಅದನ್ನು ಹಾಕಿ ಫ್ರೈ ಮಾಡೋಣ. ನೋಡಿರಿ, ಈ ರೀತಿ ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಹಸಿ ವಾಸನೆ ಹೋಗಲಿ ಅಂತ ಅದನ್ನ ಎಣ್ಣೆಯಲ್ಲೇ ಮೊದಲಿಗೆ ಹಸಿ ಖಾರ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಹಾಕಿ ಅದು ಫ್ರೈ ಮಾಡಿ. ನೋಡ್ರಲ್ಲಿ ಮೇಲ್ಗಡೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ತಿದ್ದೀನಿ. ನಾನು ಕಲ್ಲುಪ್ಪನ್ನು ಮಿಕ್ಸ್ ಮಾಡ್ತಿದ್ದೀನಿ. ನೋಡಿರಿ, ನಾನು ಆ ಲೋಟದಲ್ಲಿ 2 ಲೋಟ ಅಕ್ಕಿಗೆ ನಾನು 1 ಚರಿಗೆಯಷ್ಟು ಒಂದು ಚರಿಗೆ ಹಾಕಿ ಅದ್ರ ಮೇಲೆ ಒಂದು ಅರ್ಧ ಚರಿಗೆಯಷ್ಟು ನೀರು ಹಾಕಿದ್ದೀನಿ. ನೋಡಿ, ನೀವು 1 ಕಪ್ಪಿಗೆ 2 ಕಪ್ಪಷ್ಟು ನೀರು ಹಾಕಿ ಮೆಜರ್ಮೆಂಟ್ ಮೇಲೆ ನೀವು ಮಾಡ್ಕೊಳ್ಳ್ರಿ. ನೋಡಿ, ನಾನು ಕುದಿಯೋ ಟೈಮಲ್ಲಿ ಲಾಸ್ಟಿಗೆ ಹುಣಸೆ ರಸನ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ನೋಡಿರಿ, ಅದು ಕುಕ್ಕರು ವಿಜಿಲ್ ಆದಮೇಲೆ ಸ್ಟೀಮ್ ಹೋದ್ಮೇಲೆ ಈ ರೀತಿ ಅಕ್ಕಿ ಉಸುಳಿ ರೆಡಿಯಾಗುತ್ತೆ. ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಮಾಡ್ಕೊಂಡು ನೋಡಿರಿ. ಟಿಫಿನಿಗೂ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.